ಈ ಪ್ರತಿ ವರ್ಷ ಜೂನ್ 1ನೇ ತಾರೀಕಿನ ದಿನ ವರ್ಲ್ಡ್ ಮಿಲ್ಕ್ ಡೇ ಅಂತ ಪೂರ ವಿಶ್ವದಲ್ಲಿ ಇದನ್ನು ಆಚರಿಸಲಾಗುತ್ತೆ. ಕಳೆದ 10-12 ವರ್ಷಗಳಿಂದ ಭಾರತದಲ್ಲಿಯೂ ಸಹ ಈ ವರ್ಲ್ಡ್ ಮಿಲ್ಕ್ ಡೇನ ಜೂನ್ ತಿಂಗಳಲ್ಲಿ, ಈಗ ಅದನ್ನು ಎಲ್ಲರೂ ಒಂದೇ ದಿನ ಜೂನ್ 1ನೇ ತಾರೀಕೆ ಮಾಡಿದ್ರೆ ಅದರಲ್ಲಿ ಎಲ್ಲರೂ ಮಾಡ್ತಾ ಇದ್ದಾಗ ಅದಕ್ಕೊಂದು ರೀತಿಯಾಗಿ ಎಲ್ಲರೂ ಸೇರೋಕ್ಕಾಗಲ್ಲ ಅಂದ್ಬಿಟ್ಟು ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ 15 ದಿನಗಳವರೆಗೆ 15ನೇ ತಾರೀಕುವರೆಗೆ ಈ ವಿಶ್ವ ಹಾಲಿನ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇರ್ತೇವೆ. ಅದೇ ರೀತಿಯಾಗಿ ಈ ವರ್ಷ ಇಂಡಿಯನ್ ಡೈರಿ ಸೌತ್ ಝೋನ್ ಪರವಾಗಿ ಜೂನ್ 6ನೇ ತಾರೀಕಿನ ದಿನ ಈ ಒಂದು ಸಂಕೀರ್ಣವನ್ನು, ಕಾನ್ಫರೆನ್ಸ್ನ, ಸೆಮಿನಾರನ್ನು ಇಟ್ಕೊಂಡಿದ್ದೀವಿ. ಇದರಲ್ಲಿ ಭಾರತ ದೇಶದ ನಾನಾ ಕಡೆಯಿಂದ ವಿಜ್ಞಾನಿಗಳು ಬಂದು ತಮ್ಮ ಹಾಲಿನ ಬಗ್ಗೆ, ಹಾಲಿನ ಉತ್ಪಾದನೆ ಬಗ್ಗೆ, ಮತ್ತು ವಿವಿಧ ಸ್ಪೀಸೀಸಿನ ಹಾಲು ಅಂದರೆ ಡಾಂಕಿ ಹಾಲಿರ್ಬೋದು, ಯಾಕ್ ಮಿಲ್ಕ್ ಇರ್ಬೋದು, ಮಿಥುನ್ ಹಾಲಿರ್ಬೋದು, ಎಮ್ಮೆ ಹಾಲಿರ್ಬೋದು, ಹಸುವಿನ ಹಾಲಿರ್ಬೋದು, ಇದರ ಬಗ್ಗೆ ಎಲ್ಲ ಇದರಲ್ಲಿ ಈ ದಿನ ಸಂಕಿರಣದಲ್ಲಿ ಚರ್ಚೆ ಆಗ್ತಾಯಿದೆ. ಅದೇ ರೀತಿಯಾಗಿ ಯಾವುದೇ ರೀತಿಯಾದ ಹಾಲಿನ ಉತ್ಪಾದನೆಯನ್ನು ಮಾಡಬೇಕಾದ್ರೆ ಅದಕ್ಕೆ ಬೇಕಾದ ಎಲ್ಲ ಬೇಕಾದ ರಿಕ್ವೈರ್ಮೆಂಟ್ಗಳೇನು, ಎನ್ಕರೇಜ್ಮೆಂಟ್ ಏನು, ಇದರ ಬಗ್ಗೆ ಸಹ ಇಲ್ಲಿ ಚರ್ಚೆ ಆಗ್ತದಕ್ಕೆ ಎಲ್ಲ ರೀತಿಯಾದ ಸ್ಪೀಕರ್ಗಳು ದೇಶದ ನಾನಾ ಭಾಗಗಳಿಂದ ಇಲ್ಲಿ ಬಂದಿರ್ತಾರೆ. ಈ ರೀತಿಯಾಗಿ ಇದು ಇನ್ನೊಂದು ಏನಂದರೆ, ಹಾಲಿನ ಬಗ್ಗೆ ಕೆಲವು ಸಲ ತಪ್ಪು ಅನಿಸಿಕೆಗಳನ್ನ, ಮಿತ್ಗಳನ್ನ ಹರಡ್ತಾ ಇರ್ತಾರೆ. ಹಾಲಿನ ಕನ್ಸಂಪ್ಷನ್ನಿಂದ ನಿಮಗೆ ಆ ರೀತಿ ಆಗುತ್ತೆ, ಈ ರೀತಿ ಆಗುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ. ಈ ರೀತಿಯಾದ ಮಿತ್ ಅನ್ನೋದನ್ನು, ತಪ್ಪು ಅನಿಸಿಕೆಗಳನ್ನು ಹೋಗಲಾಡಿಸೋದಕ್ಕೆ ಆದಷ್ಟು ಈ ವಿಜ್ಞಾನದ ಪರವಾಗಿ, ಅಂದರೆ ಇದಕ್ಕೆ ಸೈನ್ಸ್ ಆ್ಯಂಡ್ ಎವಿಡೆನ್ಸ್ ಬೇಸ್ಡ್ ನಾಲೆಡ್ಜ್ ಅನ್ನೋದನ್ನು ಇಲ್ಲಿ ನಾವು ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಅದರ ಸಲುವಾಗಿ ಡಾಕ್ಟರ್ ಮೋಹನ್ ಅಂತ ಈ ತಮಿಳುನಾಡಿನ ಚೆನ್ನೈನಿಂದ ಒಬ್ಬರು ಮೆಡಿಕಲ್ ಡಾಕ್ಟ್ರು, ಇದರ ಬಗ್ಗೆ ಕಳೆದ 20 ವರ್ಷದಿಂದ ಇದರ ಬಗ್ಗೆ ರಿಸರ್ಚ್ ಮಾಡ್ತಾ ಇರೋರು. ಅವರು ಬಂದು ಹಾಲಿನ ಪದಾರ್ಥಗಳ ಉತ್ಪನ್ನಗಳನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಯಾವ ರೀತಿಯಾಗಿ ನಿಮ್ಮ ಬ್ಲಡ್ ಪ್ರೆಷರ್ ಆಗಲಿ, ಡಯಾಬಿಟೀಸ್ ಆಗಲಿ ಹೆಚ್ಚಿಗೆ ಆಗೋದ್ರ ಬದಲು ಕಡಿಮೆ ಆಗೋದಕ್ಕೆ ಏನಿದೆ ಅನ್ನೋದ್ರ ಬಗ್ಗೆ ತಮ್ಮ ಮಾಹಿತಿಯನ್ನು ಸಹ ಕೊಟ್ಟಿರ್ತಾರೆ. ಈ ರೀತಿಯಾಗಿ ಮಾಡೋದ್ರಿಂದ ಜನಗಳಿಗೆ ಸಹ ಒಂದು ರೀತಿಯಾದ ಇದರ ಬಗ್ಗೆ ನಿಜವಾದ ಇನ್ಫಾರ್ಮೇಷನ್ ಏನು ಅನ್ನೋದು, ಅದರ ಬಗ್ಗೆ ಮಾಹಿತಿ ಸಿಗುತ್ತೆ. ಈ ಮಾಹಿತಿಗಳನ್ನು ಹಂಚ್ಕೊಳ್ಳೋದಕ್ಕೆ ಇದನ್ನು ವಿಜ್ಞಾನಿಗಳು ಸಹ ಈ ಸೈನ್ಸ್ ಬೇಸ್ಡ್ ಎವಿಡೆನ್ಸ್ ಏನಿದೆ ಅಂತ ಕೇಳೋದಕ್ಕೆ, ಆ ಕಾರಣದಿಂದ